ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಕನ್ನಡದ ಸಣ್ಣ ಸಣ್ಣ ಸೆಂಟೆನ್ಸ್ಗಳು ಮತ್ತೆ ಇಂಗ್ಲಿಷ್ ನಾಗ ಏನಂತಾರಂತ ನೋಡ್ತಾ ಹೋಗೋಣ. ಬನ್ನಿ ನಾವು ಕನ್ನಡದ ಮುಖಾಂತರವಾಗಿ ಇಂಗ್ಲಿಷ್ ಅನ್ನ ಕಲಿತಾ ಹೋಗೋಣ. ನೋಡು, ಟೇಕ್ ಎವ್ರಿಥಿಂಗ್, ಎಲ್ಲವನ್ನ ತೆಗೆದುಕೋ ಅಥವಾ ಎಲ್ಲರನ್ನು ತೆಗೆದುಕೋ ಅಂತ ಅರ್ಥ. ಟೇಕ್ ಎವ್ರಿಥಿಂಗ್, ಎಲ್ಲವನ್ನ ತೆಗೆದುಕೋ. ಓಕೆ, ಟೆಲ್ ಎವ್ರಿಬಡಿ ಆರ್ ಎವ್ರಿವನ್, ಪ್ರತಿಯೊಬ್ಬರಿಗೂ ಹೇಳು ಅಥವಾ ಯಾರಿಗಾದ್ರೂ ಹೇಳಂತ ಅರ್ಥ. ಟೆಲ್ ಎವ್ರಿಬಡಿ, ಟೆಲ್ ಎವ್ರಿಬಡಿ, ಯಾರಿಗಾದ್ರೂ ಹೇಳು. ಟೆಲ್ ಎವ್ರಿವನ್, ಯಾವೊಬ್ಬರಿಗಾದ್ರೂ ಹೇಳಂತ ಅರ್ಥ. ಓಕೆ, ಪ್ರತಿಯೊಂದು ಕಡೆ ಹೋಗು. ಗೋ ಎವ್ರಿವೇರ್, ಎಲ್ಲ ಕಡೆ ಹೋಗು. ಗೋ ಎವ್ರಿವೇರ್ ಅಂದ್ರೆ ಎಲ್ಲ ಕಡೆ ಹೋಗು ಅಂತ ಅರ್ಥ. ಡೂ ನಥಿಂಗ್, ಏನನ್ನು ಮಾಡಬೇಡ, ಸುಮ್ಮನೆ ಕುಂತದ ಅಂತ ಹೇಳ್ತೀವಲ್ಲ. ಡೂ ನಥಿಂಗ್, ಏನ್ ಮಾಡಬೇಡ. ಡೂ ನಥಿಂಗ್, ಏನ್ ಮಾಡಬೇಡ. ಯಾರಿಗೂ ತೊಂದರೆ ಕೊಡಬೇಡ. ಆರ್ಮ್ ನೋಬಡಿ ಅಂಡ್ ನೋ ಒನ್, ಆರ್ಮ್ ನೋಬಡಿ ಅಂಡ್ ಆರ್ಮ್ ನೋ ಒನ್, ಯಾರಿಗೂ ತೊಂದರೆ ಕೊಡಬೇಡ ಅಥವಾ ಯಾರೊಬ್ರಿಗೂ ಕೊಡಬೇಡ ಅಂತೇಳಿ ಅರ್ಥ. ಓಕೆ, ಎಲ್ಲಿಗೂ ಹೋಗಬೇಡ. ಓಕೆ, ಗೋ ನೋವೇರ್, ಎಲ್ಲಿಗೂ ಹೋಗಬೇಡ. ನೋವೇರ್ ಅಂತಂದ್ರೆ ಎಲ್ಲಿಗೂ ಹೋಗಬೇಡ ಅಂತ ಅರ್ಥ. ಗೋ ನೋವೇರ್, ಎಲ್ಲಿಗೆ ಹೋಗಬೇಡ. ನನಗೆ ಬೇಕಾದದ್ದನ್ನು ಮಾಡು, ನಿನಗೆ ಬೇಕಾದದ್ದನ್ನು ಮಾಡು. ನಿನಗೆ ಬೇಕಾದನ್ನು ಮಾಡು ಅಂದ್ರೆ ಡೂ ವಾಟ್ ಎವರ್ ಯು ವಾಂಟ್. ಡೂ ವಾಟ್ ಎವರ್ ಯು ವಾಂಟ್, ನಿನಗೇನು ಬೇಕು ಅದು ಮಾಡು ಅಷ್ಟೇ ಅಂತ ಹೇಳಿ ಅರ್ಥ. ನಿನಗೆ ಬೇಕಾದದ್ದನ್ನು ಮಾಡು. ಓಕೆ, ನಿನಗೆ ಬೇಕಾದದ್ದನ್ನು ತೆಗೆದುಕೋ. ಟೇಕ್ ವಿಚ್ ಎವರ್ ಯು ವಾಂಟ್, ಟೇಕ್ ವಿಚ್ ಎವರ್ ಯು ವಾಂಟ್, ನಿನಗೇನು ಬೇಕಾಗ್ತದೆ ಅಷ್ಟೇ. ಮಂದಿ ಬಗ್ಗೆ ತಲೆ ಕೆಡಿಸಿಕೋಬೇಡ. ಟೇಕ್ ವಿಚ್ ಎವರ್ ಯು ವಾಂಟ್, ವಿಚ್ ಎವರ್ ಅಂತಂದ್ರೆ ಯಾವುದಾದರೂ ತೆಗೆದುಕೋ ಅಂತ ಅರ್ಥ. ಗೋ ವೆರ್ ಎವರ್ ಯು ವಾಂಟ್, ಎಲ್ಲಿಗೆ ಹೋಗ್ಬೇಕಂತಿದೆಯಾ ಹೋಗು, ಬೇಕಾದ ಕಡೆ ಹೋಗು, ಎಲ್ಲಿಗಾದ್ರೂ ಹೋಗು. ಗೋ ವೆನೆವರ್ ಅಂಡ್ ವೆನೆವರ್, ಓಕೆ, ಯಾವಾಗ್ಲಾದ್ರೂ ಹೋಗು. ಗೋ ಎವ್ರಿವೇರ್ ಅಂದ್ರೆ ಎಲ್ಲಾದ್ರೂ ಹೋಗು ಅಂತ ಅರ್ಥ. ವಾಂಟ್ ಅಂದ್ರೆ ನಿನ್ಗೆ ಇಷ್ಟ ಇದ್ದ ಕಡೆ. ಕಮ್ ವೆನೆವರ್ ಯು ವಾಂಟ್, ನಿನಗೆ ಯಾವಾಗ ಬೇಕನ್ಸ್ತದಲ್ಲ ಅವಾಗ ಬಾ. ಯಾವಾಗ್ಲಾದ್ರೂ ನಿನಗೆ ಬೇಕಾದಾಗ ಬಾ ಅಂತಂತೀವಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ಕಮ್ ಎನಿವೇ, ವೆನೆವರ್ ಯು ವಾಂಟ್. ಕಮ್ ವೆನೆವರ್ ಯು ವಾಂಟ್, ನಿನಗೆ ಯಾವಾಗ ಬೇಕು ಅವಾಗ ಬಾ ಅಂತ ಹೇಳ್ತೀವಿ. ಓಕೆ, ನಿನಗೆ ಬೇಕಾದವರನ್ನ ಭೇಟಿಯಾಗು. ಮೀಟ್ whom ever you want, whom ever ಅಂತಂದ್ರೆ ಯಾರನ್ನಾದ್ರೂ. whom ever, meet whom ever you want, ನೀನ್ ಯಾರನ್ನ ಭೇಟಿ ಆಗ್ತಿರ್ಬೇಕನ್ಸಿತ್ತೋ ಅವರನ್ನ ಭೇಟಿ ಆಗುವಂತ ಅರ್ಥ. ಕಾಫಿ ಅಥವಾ ಟೀ ತೆಗೆದುಕೋ. ಟೇಕ್, ಓಕೆ, ಟೇಕ್ ಎರಡು ಇರ್ತಾವ ಅಂತ ಹೇಳ್ತೀನಿ. ಅಂತ ಟೈಮ್ ಟೀ ಇರ್ತದ, ಕಾಫಿ ಇರ್ತದ. ಅಂತ ಟೈಮ್ ಟೇಕ್ ಐದರ್ ಕಾಫಿ ಆರ್ ಟೀ. ಐದರ್ ಅಂತಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದ್ ತಗಂತ ಅರ್ಥ. ಟೇಕ್ ಐದರ್ ಕಾಫಿ ಆರ್ ಟೀ ಅಂತೇಳಿ ಅರ್ಥ. ಓಕೆ, ಕಾಫಿ ಅಥವಾ ಟೀ. ಓಕೆ, ಟೇಕ್ ನೈದರ್, ಓಕೆ, ಕಾಫಿ ಅಥವಾ ಟೀ ಬೇಡ. ಟೇಕ್ ನೈದರ್ ಕಾಫಿ ನಾಟ್ ಟೀ, ಇವ್ರಲ್ಲಿ ಯಾವ ತಗಕ್ ಹೋಗ್ಬೇಡ ಅಂತ. ಟೀ ತಗಕ್ ಹೋಗ್ಬೇಡ, ಕಾಫಿ ತಗಕ್ ಹೋಗ್ಬೇಡ ಅಂತ ಹೇಳ್ದಂಗ. ಓಕೆ, ಮನೆಗೆ ಆದಷ್ಟು ಬೇಗ ಬಾ. ಕಮ್ ಹೋಮ್ ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ. ಆಸ್ ಸೂನ್ ಆಸ್ ಪಾಸಿಬಲ್ ಅಂದ್ರೆ ಆದಷ್ಟು ಬೇಗ ಬಾ ಅಂತ ಹೇಳಿ ಅರ್ಥ. ಓಕೆ, ಮೀಟ್, ಓಕೆ, ನವೀನ್. ಓಕೆ, ಮೀಟ್ ನವೀನ್ ಆಸ್ ವೆಲ್ ಆಸ್ ಸುನೀಲ್. ಮೀಟ್ ನವೀನ್ ಆಸ್ ವೆಲ್ ಆಸ್ ಸುನೀಲ ಅಲ್ಲ ಸಾಹಿತಿ. ಓಕೆ, ಸಾಹಿತಿ ಅಂತ ಹೆಸರದು. ಓಕೆ, ನವೀನನ್ನು ಭೇಟಿಯಾಗು ಮತ್ತೆ ಸಾಹಿತಿಯನ್ನು ಭೇಟಿಯಾಗು ಅಂತ ಹೇಳಿ ಅರ್ಥ. ಇಬ್ಬರನ್ನು ಆಸ್ ವೆಲ್ ಆಸ್ ಅಂದ್ರೆ ಇಬ್ಬರನ್ನು ಜೊತೆಗೆ ಅಂತ ಅರ್ಥ. ಇವು ಆಗಿದ್ವು ಇವತ್ತಿನ ಸೆಂಟೆನ್ಸ್. ಮತ್ತೆ ಮುಂದಿನ ಹೊಸ ಸೆಂಟೆನ್ಸ್ಗಳ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಡೋಂಟ್ ಫರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಾಚಿಂಗ್.